ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ತುಂಬ ಜನ ನನಗೆ ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಮನೆಯಲ್ಲೇ ಇದ್ದು ಅರ್ನ್ ಮಾಡಬೇಕು, ₹1 ಇನ್ವೆಸ್ಟ್ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ನಮಗೆ ನಂಬಿಕೆ ಇಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದು ರಿಟರ್ನ್ ಬರುತ್ತೆ, ವರ್ಕ್ ಫ್ರಮ್ ಹೋಮ್ ಈ ಥರ ಕೆಲಸದಲ್ಲಿ ಅಂತ. ಸೊ ನಾವು ಮನೆಯಲ್ಲೇ ಇದ್ದು ₹1 ಇನ್ವೆಸ್ಟ್ ಮಾಡ್ದೇನೆ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ಮಾಹಿತಿ, ಮನೆಯಲ್ಲೇ ಇದ್ದು ನೀವು ಮನಿ ಅರ್ನ್ ಮಾಡ್ಬೋದು ಈಸಿಯಾಗಿ. ಒಂದೇ ₹1 ಇನ್ವೆಸ್ಟ್ ಮಾಡೋ ನೆಸೆಸಿಟಿನೂ ಇಲ್ಲ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಿದ್ರಿ ಅಂತ ಅಂದರೆ ವಿಡಿಯೋ ಮಿಸ್ ಆಗುತ್ತೆ, ಅರ್ಥ ಆಗೋದಿಲ್ಲ. ಸೊ ಮೊದಲನೇದಾಗಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮನಿ ಅರ್ನ್ ಮಾಡೋದಕ್ಕೆ ಅಂತಂದರೆ ಯೂಟ್ಯೂಬ್ ಅಂತ ಹೇಳ್ಬೋದು. ಯೂಟ್ಯೂಬ್ ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಟ್ ಆಗಿಬಿಟ್ಟಿದೆ. ಕಾಂಪಿಟೇಷನ್ ಜಾಸ್ತಿ ಯೂಟ್ಯೂಬಲ್ಲಿ. ಯಾಕಂತಂದರೆ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ, ನಾವು ಯೂಟ್ಯೂಬ್ ಮಾಡ್ತೀವಿ, ನಾವು ಯೂಟ್ಯೂಬರ್ ಅಂತ ತುಂಬಾ ಹೇಳ್ತಾ ಇರ್ತಾರೆ ಎಲ್ಲರೂ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬೆಸ್ಟು ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ಫಸ್ಟು ಯೂಟ್ಯೂಬಲ್ಲಿ ನೀವು ಯಾವುದೇ ರೀತಿಯ ವರ್ಕ್ ಮಾಡೋದಕ್ಕೆ ಯಾವುದೇ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ, ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇರುವಂಥ ಮೊಬೈಲಿಂದನೇ ನೀವು ವೀಡಿಯೋಸ್ನ ಮಾಡಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಹೆಂಗಪ್ಪ ಮಾಡೋದು, ಎಷ್ಟು ಮಾಡ್ಬೋದು, ಹೀಗೆಲ್ಲ ಕ್ವೆಶನ್ಸ್ ಇರುತ್ತೆ. ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದರೆ ಸಾವಿರ ಅಲ್ಲ ಲಕ್ಷನೂ ದುಡ್ಡು ಮಾಡ್ಬೋದು. ಸೊ ಲಕ್ಷ ದುಡ್ಡು ಮಾಡ್ತಾ ಇರೋರು ಇದ್ದಾರೆ, ಸಾವಿರ ದುಡ್ಡು ಮಾಡ್ತಾ ಇರೋರು ಇದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಮೇನ್ ಕಂಟೆಂಟ್ ಕಡೆ ನಾವು ಹೋಗ್ತೀವಿ ಇನ್ಸ್ಟಾಗ್ರಾಮ್ಗೆ. ಸೊ ಯೂಟ್ಯೂಬಲ್ಲೂ ಅಷ್ಟೇ, ನಾವು ಡೈಲಿ ವ್ಲಾಗ್ ಮಾಡ್ತೀವಿ ಅಂತ ಡೈಲಿ ಊಟ ಮಾಡಿದೆ, ನಿದ್ದೆ ಮಾಡಿದೆ, ಎದ್ದೆ. ಸೊ ಡೈಲಿ ತೋರಿಸಿದ್ರೆ ಇವಾಗ ಯಾರೂ ನೋಡೋದಿಲ್ಲ. ಏನಾದರೂ ಸಮಥಿಂಗ್ ನ್ಯೂ ಅಂತ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿದ್ರೆ ಎಲ್ಲರ ಗಮನ ನಿಮ್ಮ ಕಡೆ ಬರುತ್ತೆ. ಸೊ ಫಸ್ಟೆಲ್ಲ ಡಿಮ್ಯಾಂಡ್ ಇತ್ತು ಯೂಟ್ಯೂಬ್ಗೆ, ಏನು ಡೈಲಿ ವ್ಲಾಗ್ ಮಾಡಿದ್ರು ಫುಲ್ ಅಷ್ಟೇ ಎಂಗೇಜಲ್ಲಿ ನೋಡ್ತಾ ಇದ್ರು. ಬಟ್ ಇವಾಗ ಎಲ್ಲರೂ ಮಾಡ್ತಾರೆ. ಸೊ ಯಾರನ್ನು ನೋಡೋದು ಯಾರನ್ನು ಬಿಡೋದು ಅನ್ನೋದೇನೆ ಜನರಿಗೇ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ ತುಂಬ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಒಂದು ಕಂಟೆಂಟ್ನ ಇಟ್ಕೊಳ್ಳಿ. ಸೊ ಆ ಕಂಟೆಂಟ್ ಜನರಿಗೆ ಮುಟ್ಟಬೇಕು, ಅದು ಅಟ್ರ್ಯಾಕ್ಟ್ ಆಗೋ ರೀತಿ ಇತ್ತು ಅಂತ ಅಂದರೆ ನೀವು 2-3 ತಿಂಗಳಲ್ಲಿ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ದುಡ್ಡನ್ನು ಕೂಡ ಸಂಪಾದನೆ ಮಾಡ್ಬೋದು. ಸೊ ಯೂಟ್ಯೂಬಲ್ಲಿ ಮೇಯ್ನ್ ಬೇಕಾಗಿರೋದು ಮೊಬೈಲ್, ಬೇಸಿಕ್ ಎಡಿಟಿಂಗ್. ಅದು ಎಲ್ಲರಿಗೂ ಬರುತ್ತೆ. ಅದಕ್ಕೆ ನಾಲೆಡ್ಜ್ ಬೇಕು, ಎಜುಕೇಷನ್ ಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಎಡಿಟ್ ಮಾಡ್ಬೋದು, ಈಸಿ. ಬಟ್ ನಾವು ಕೊಡುವಂಥ ಕಂಟೆಂಟ್ ಜನಕ್ಕೆ ರೀಚ್ ಆಗೋವರೆಗೂ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು ನಾವು. ಅಲ್ಲಿವರೆಗೂ ರೆಗ್ಯುಲರ್ ಆಗಿ ವಿಡಿಯೋ ಹಾಕಲೇಬೇಕು. ನಾವು ಇವತ್ತು ಒಂದು ಹಾಕೋದು, 15 ದಿನ ಬಿಟ್ಟು ಒಂದು ಹಾಕೋದು, 20 ದಿನ ಬಿಟ್ಟು ಒಂದು ಹಾಕೋದು, ಹೀಗೆಲ್ಲ ಮಾಡಿದ್ವಿ ಅಂತಂದರೆ ರೀಚು ಆಗೋದಿಲ್ಲ, ನಾವು ಅರ್ನಿಂಗ್ಸ್ನ ಕೂಡ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಏನಾದರೂ ಎಕ್ಸ್ಟ್ರಾ ಏನಾದರೂ ತೊಗೋಬೇಕಾ ಇಂಪ್ರೂವ್ ಆಗೋದಕ್ಕೆ, ಅದು ಇದು ಎಂಥದ್ದು ಇಲ್ಲ, ಎಲ್ಲ ಸ್ಕಿಲ್ಸ್ ಇರೋದು ನಿಮ್ಮಿಂದನೇ. ಯೂಟ್ಯೂಬ್ ಯಾವಾಗ ಅಪ್ ಆಗುತ್ತೆ ಯಾವಾಗ ಡೌನ್ ಆಗುತ್ತೆ ಅನ್ನೋದು ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ನೀವು ಕೇಳ್ಬೋದು, ಅದೊಂದು ಜೊತೆಗೆ ನಮಗೆ ಮುಖ ತೋರಿಸಿ ವಿಡಿಯೋ ಮಾಡೋದಕ್ಕೆ ಇಷ್ಟ ಇಲ್ಲ, ಏನು ಮಾಡೋದು? ಮುಖ ತೋರಿಸಿನೇ ವಿಡಿಯೋ ಮಾಡಬೇಕು ಅಂತ ಏನಿಲ್ಲ. ಡೈಲಿ ವ್ಲಾಗ್ ಮಾಡಲಿಲ್ಲ ಅಂತಂದರೆ ಇವಾಗ ಎಷ್ಟೋ ಥರದ ಕುಕಿಂಗ್ ವಿಡಿಯೋಸ್ ಇದೆ. ನಿಮ್ಮ ಟ್ಯಾಲೆಂಟ್ನ ಹೊರ ಹಾಕೋದು, ನಿಮ್ಗೆ ಏನು ಕೆಲಸ ಗೊತ್ತೋ ಅದನ್ನೇ ತೋರಿಸಿ ಯೂಟ್ಯೂಬ್ ಮಾಡೋರು ಇದ್ದಾರೆ. ಸೊ ಕುಕಿಂಗ್ ಮಾಡ್ಬೋದು, ಇಲ್ಲ ನೀವು ಡ್ರಾಯಿಂಗ್ ಮಾಡ್ತೀರಾ, ಇಲ್ಲ ರಂಗೋಲೆ ಬಿಡ್ತೀರಾ. ಸೊ ಇದೆಲ್ಲ ಅಟ್ರ್ಯಾಕ್ಟ್ ಮಾಡೋ ರೀತಿ ಇತ್ತು ಅಂತಂದರೆ ಜನ ನೋಡ್ತಾರೆ ಪ್ರತಿಯೊಂದೂ. ಸೊ ಹ್ಯಾಕ್ಸ್ಗಳು ಗೊತ್ತಿದ್ರೆ ಹ್ಯಾಕ್ಸ್ಗಳನ್ನ ವಿಡಿಯೋ ಮಾಡ್ಬೋದು. ಸೊ ಇವೆಲ್ಲ ಇಂಪ್ರೆಸ್ಡ್ ಅಂತ ಅನಿಸ್ಬೇಕು, ನಾನು ನೋಡಬೇಕು, ಇವ್ರ ಚಾನಲಿಂದ ತುಂಬಾ ಯೂಸ್ ಇದೆ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗ್ತಾರೆ, ಆಟೋಮೆಟಿಕ್ ಫಾಲೋವರ್ಸ್ ಬರ್ತಾರೆ, ಆಟೋಮೆಟಿಕ್ ರೀಚ್ ಕೂಡ ಆಗುತ್ತೆ. ಸೊ ₹1 ನೀವು ಇನ್ವೆಸ್ಟ್ ಮಾಡೋಂಗಿಲ್ಲ. ಆ್ಯಂಡ್ ಇನ್ನೊಂದು ಬಂದು ಫೇಸ್ಬುಕ್ ಕೂಡ ಅಷ್ಟೇ ಯೂಟ್ಯೂಬ್ಗಿಂತ ಇನ್ನೂ ಜಾಸ್ತಿ ಅರ್ನಿಂಗ್ಸೇ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಫೇಸ್ಬುಕ್ಕಲ್ಲೂ ಅಷ್ಟೇ ಡೈಲಿ ವ್ಲಾಗ್ಸ್, ಕಂಟೆಂಟ್ ವೀಡಿಯೋಸ್, ನೀವು ಏನು ವೀಡಿಯೋಸ್ ಮಾಡ್ತೀರೋ ಎಲ್ಲನೂ ಹಾಕೋ ಮೂಲಕ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ಇನ್ಸ್ಟಾಗ್ರಾಮಿಂದ ಎಂಥದ್ದು ಇಲ್ಲ, ಈ ಥರ ಅರ್ನಿಂಗ್ಸ್ ಅಂತೂ ಇಲ್ಲ. ಸೊ ಅದೇನಾದರೂ ಜಸ್ಟ್ ಎಂಟರ್ಟೈನಿಂಗೋಸ್ಕರ ಅಷ್ಟೇ. ಇನ್ನು ಯೂಟ್ಯೂಬ್ ವಿಷಯಕ್ಕೆ ಬಂದ್ವಿ ಅಂತಂದರೆ 4000 ವಾಚಿಂಗ್ ಅವರ್ ಆಗಬೇಕು, 1000 ಸಬ್ಸ್ಕ್ರೈಬರ್ ಆಗಬೇಕು, ನಿಮ್ಮದು ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ. ಸೊ ಅಲ್ಲಿವರೆಗೂ ನೀವು ಟ್ರೈ ಮಾಡ್ತಾ ಇರಬೇಕು. ಬಟ್ ಹೇಳಿದ ತಕ್ಷಣ ಎಲ್ಲನೂ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ.
ಟೈಮ್ನ ತೊಗೊಂಡು ನೀಟಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ರಿ ಅಂತಂದರೆ ಯಾವತ್ತೇ ಇದ್ರೂ ಅದು ಕ್ಲಿಕ್ ಆಗೇ ಆಗುತ್ತೆ. ಸೊ ಟ್ರೈ ಮಾಡಿ. ಯಾರೆಲ್ಲ ನಾವು ಕೂಡ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡಬೇಕು, ₹1 ಇನ್ವೆಸ್ಟ್ ಇಲ್ದೇ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್. ಸೊ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.